ಪಟ್ಟಣದಲ್ಲಿ ಇವತ್ತು ಗಂಗಾವತಿಯ ಸುತ್ತಮುತ್ತಲಿನ ಎಲ್ಲ ಸಮಾಜ ಬಂಧುಗಳು ಸೇರಿ SIR ಬಗ್ಗೆ ಒಂದು ವಿಶಿಷ್ಟವಾದಂಥ ಜನಜಾಗೃತಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವಿಶೇಷವಾಗಿ SIR ಅನ್ನೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದ ವೋಟರ್ ಲಿಸ್ಟ್ ಏನು ಚುನಾವಣಾ ಆಯೋಗ ಕೈಗೊಂಡಿದೆ, ಆ ಚುನಾವಣಾ ಆಯೋಗ ಕೈಗೊಂಡಿರ್ತಕ್ಕಂಥ ಈ ಇಂಟೆನ್ಸಿವ್ ರಿವಿಷನ್ ಏನಿದೆ ಇದು ಒಂದು ಅಸಂವಿಧಾನಿಕವಾಗಿರ್ತಕ್ಕಂಥ ಕಾರ್ಯ. ಹಾಗಂತ ಅಸಂವಿಧಾನಿಕ ಕಾರ್ಯ ಅಂತೇಳಿ ನಾವು ಇದರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದರೆ ಅದನ್ನು ಮಾಡಬೇಕು ಅಂತ ಸಂಚು ರೂಪಿಸ್ತಾ ಇರತಕ್ಕಂಥ ಉದ್ದೇಶ ಏನಿದೆ, ಉದ್ದೇಶ ಅಂದರೆ ವಿಶೇಷವಾಗಿ ಈ ದೇಶದಲ್ಲಿ ಮಹಿಳೆಯರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಕಾರ್ಮಿಕರು, ಶೋಷಿತರು, ಬಡವರು ಇವರುಗಳ ಮತವನ್ನು ಏನು ಕಸಿಬೇಕು ಅನ್ನುವಂಥ ಅವರ ಸಂಚಿದೆ, ಆ ಸಂಚಿಗೆ ನಾವು ಸಹಕಾರ ಮಾಡಿದಂತಾಗ್ತದೆ. ಅದಕ್ಕೋಸ್ಕರ SIRನ ವಿರೋಧಿಸುತ್ತಲೇ ಅದನ್ನು ಎದುರಿಸುವ ಜಾಗೃತಿಯನ್ನು ಸಂಘಟಕರು ವಿಶಿಷ್ಟವಾಗಿ ಇವತ್ತು ಗಂಗಾವತಿಯ ಈ ಏನು ಶಾದಿ ಮಹಲ್ನಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಅದು ಯಶಸ್ವಿಯಾಗಿದೆ. ಈ ಮುಖೇನ ಭಾರತದ ಎಲ್ಲ ಪ್ರಜೆಗಳನ್ನು ಭಾರತದ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಇಶಾರೆಯೊಂದಿಗೆ ಎಲ್ಲ ಜನರನ್ನು, ಭಾರತದವರನ್ನ ಅನುಮಾನಾಸ್ಪದ ಮತದಾರರು ಅಂತ ನೋಡ್ತಾ ಇದೆ. ಇದು CAE NRCಯ ಒಂದು ತರಹದ ಮುಂದುವರೆದ ರೂಪ. ಆದ್ದರಿಂದ ಇದನ್ನು ಕನ್ನಡದ ಸಾಹಿತಿಗಳಾದ ದೇವನೂರು ಮಹಾದೇವ ಅವರು ವಿಶ್ಲೇಷಣೆ ಮಾಡಿದಂತೆ ಇದು ವಿಶೇಷ ಪರಿಷ್ಕರಣೆ ಅಲ್ಲ, ವಿಕಾರ ಪರಿಷ್ಕರಣೆ. ಹಾಗಾಗಿ ಎಲ್ಲ ಭಾರತೀಯರಾದಂಥ ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಪಾರ್ಸಿ ಇತರ ಯಾವುದೇ ಜಾತಿ ಭೇದಗಳಿಲ್ಲದೆ ನಮ್ಮೆಲ್ಲರ ಮತಗಳನ್ನು ಏನು ಅನುಮಾನಾಸ್ಪದ ಮತಗಳನ್ನಾಗಿ ನೋಡ್ತಾ ಇದೆ, ನಾವೆಲ್ಲರೂ ಸಹಿತ ಭಾರತೀಯರು, ನಮ್ಮೆಲ್ಲರ ಮತಗಳು ಸಹಿತ ಮತಪಟ್ಟಿಯಲ್ಲಿ ಉಳಿಬೇಕು ಅನ್ನುವಂಥದ್ದನ್ನು ನಾವು ಗಂಭೀರವಾಗಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಾಗಾರದಲ್ಲಿ. ಮತ್ತು ವಿಶೇಷವಾಗಿ BLOಗಳಂದರೆ ಯಾರು? ಸರ್ಕಾರದ ಅಂಗನವಾಡಿಯ ಕಾರ್ಯಕರ್ತರು, ಆಶಾ ವರ್ಕರ್ಸ್ ಮತ್ತು ಗ್ರಾಮ ಸಹಾಯಕರು ಮತ್ತು ಕೆಲವು ಕಡೆ ಟೀಚರ್ಸ್ಗಳು ಇದರ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ BLOಗಳಿಗೆ ರಾಜ್ಯದ ಚುನಾವಣಾ ಆಯೋಗ ಮ್ಯಾಪಿಂಗ್ ಮಾಡುವ ಪ್ರಕ್ರಿಯೆಯ ಬಗ್ಗೆ ಅಥವಾ ಮತಪಟ್ಟಿಯ ಪರಿಷ್ಕರಣೆಯ ಬಗ್ಗೆ ಏನು ಅವರು ಗಣತಿಗೆ ಹೊರಡ್ತಾ ಇದ್ದಾರೆ, ಆ ಗಣತಿಯ ಬಗ್ಗೆ ಯಾವುದೇ ರೀತಿಯ ಪರಿಪೂರ್ಣವಾದಂಥ ತರಬೇತಿಯನ್ನು ಕೊಟ್ಟಿಲ್ಲ. ಸರ್ಕಾರದ ರಜಕ್ಕೆ ಸಹಿತ ಆ್ಯಪಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ನಮ್ಮ ತಾಯಂದ್ರ ಕೈಗೆ ಚುನಾವಣಾ ಆಯೋಗದ ಈ ಗಂಭೀರ ಕಾರ್ಯವನ್ನು ವಹಿಸಿರೋದ್ರಲ್ಲೇ ಹಲವಾರು ಎಡವಟ್ಟುಗಳಿದೆ. ಆದ್ದರಿಂದ ಮ್ಯಾಪಿಂಗ್ ಕಾರ್ಯ ಅಂತ ಈಗೇನು ಮುಗಿದಿದೆ ಅಥವಾ ರಾಜ್ಯದ ಅಧಿಕಾರಿಗಳು ಅಥವಾ ಚುನಾವಣಾ ಆಯೋಗ ಅದು 97% ಮುಗಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಆ 97% ಮುಗಿಸಿರ್ತಕ್ಕಂಥ ಅವ್ರ ಮ್ಯಾಪಿಂಗ್ ಕಾರ್ಯವೇ ಲೋಪದೋಷದ ಕೂತಿದೆ. 2025ರ ಮತಪಟ್ಟಿಯೊಂದಿಗೆ ಏನು 2002ರ ಮತಪಟ್ಟಿಯೊಂದಿಗೆ ಮ್ಯಾಪಿಂಗ್ ಮಾಡಿದ್ದಾರೆ, ಆ ಮ್ಯಾಪಿಂಗ್ ಮಾಡಿರ್ತಕ್ಕಂಥದ್ದೇ ಅವೈಜ್ಞಾನಿಕವಾಗಿದೆ. ಯಾಕಂದರೆ ಅದು ಮ್ಯಾಪಿಂಗು ಹೆಸರಿನ ಜೊತೆ ಆಗೋದಿಲ್ಲ, ಕೇವಲ ಸೀರಿಯಲ್ ನಂಬರ್, ಪಾರ್ಟ್ ನಂಬರ್ ಕೊಟ್ಟರೆ ಅದು ಸುಧೀರ್ ಕುಮಾರ್ ಮುರೊಳ್ಳಿ ಹೆಸರು ಗಣೇಶ್ ಮೂರ್ತಿ ಅನ್ನೋರ ಹೆಸರಿನ ಜೊತೆನೂ ಮ್ಯಾಪ್ ಆಗಕ್ಕೆ ಸಾಧ್ಯತೆ ಇದೆ. ಜೋಸೆಫ್ ಅವರ ಹೆಸರು ಮೊಹಮ್ಮದ್ ಅವರ ಹೆಸರು ಜೊತೆನೂ ಮ್ಯಾಪ್ ಆಗಲಿಕ್ಕೆ ಅವಕಾಶ ಇದೆ. ಇದನ್ನು ಚುನಾವಣಾ ಆಯೋಗ ತನ್ನ ತಪ್ಪುಗಳನ್ನು, ತಾಂತ್ರಿಕ ದೋಷಗಳನ್ನು ಮುಚ್ಚಿಟ್ಕೊಳ್ಬೇಕು. ಆದರೆ ಕರ್ನಾಟಕದ ಮಟ್ಟಿಗೆ ಒಂದು ಅವಕಾಶ ಇದೆ. ಅದೇನು ಅಂದರೆ ಇನ್ನೂ ವಿಧಾನಸಭೆ ಚುನಾವಣೆಗೆ ಸರಿಸುಮಾರು ಒಂದು ವರ್ಷ 10 ತಿಂಗಳ ಕಾಲಮಿತಿ ಇದೆ ಮತ್ತು ಲೋಕಸಭೆ ಚುನಾವಣೆಗೆ ಇನ್ನೂ ದೂರದ ಅವಧಿ ಇರೋದ್ರಿಂದ ನಾವು ನಮ್ಮ ಮತಪಟ್ಟಿಯ ಪರಿಷ್ಕರಣೆ ಕಾರ್ಯದಲ್ಲಿ ನಾವು ಅತಿ ಜಾಗರೂಕರಾಗಿ ಭಾಗವಹಿಸ್ತಕ್ಕಂಥ ಕೆಲಸ ಏನು ಗಂಗಾವತಿಯಲ್ಲಿ ನಮ್ಮ ಹಿರಿಯ ಸ್ನೇಹಿತರಾದ ಖಾದ್ರಿ ಅವರು ಮತ್ತು ಸಿರಾಜ್ ಅವರು ಮತ್ತೆಲ್ಲ ಗೆಳೆಯರು ಸೇರಿ ರೂಪಿಸಿರ್ತಕ್ಕಂಥ ಈ ಜಾಗೃತಿ ಕಾರ್ಯಕ್ರಮ ಎಲ್ಲ ಕಡೆಯೂ ಯಶಸ್ವಿಯಾಗಿ ನಡಿಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಈ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದು ಅನುಮಾನ ಇದೆ, SIR ಅಂದ್ರೆ ಇದು ಅಲ್ಪಸಂಖ್ಯಾತರಿಗೆ ಸೀಮಿತವಾದ ಇಲ್ಲ ಎಲ್ಲ ಭಾರತೀಯರಿಗೆ ಸೀಮಿತವಾದ? ನಾನು ನಿಮ್ಗೆ ಅದನ್ನೇ ಸ್ಪಷ್ಟಪಡಿಸಿದೆ. ನಮ್ಮ ದೌರ್ಭಾಗ್ಯ ಭಾರತದ ಆಳುವ ಸರ್ಕಾರದ ಇಶಾರೆಯೊಂದಿಗೆ ಭಾರತದ ಚುನಾವಣಾ ಆಯೋಗ ಭಾರತದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸಕಲ ದೇವರುಗಳನ್ನು ನಂಬಿಕೊಂಡು ಬಂದಿರತಕ್ಕಂಥ ಎಲ್ಲ ಧರ್ಮದ ಅನುಯಾಯಿಗಳನ್ನ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಪಾರ್ಸಿ ಎನ್ನುವ ಭೇದವಿಲ್ಲದೆ, ಗಂಡು ಹೆಣ್ಣು ಎನ್ನುವ ತೃತೀಯ ಲಿಂಗಿಗಳು ಎನ್ನುವ ತರತಮಗಳಿಲ್ಲದೆ, ಕೃಷಿಕ, ಕಾರ್ಮಿಕ, ರೈತ, ಬೆಳೆಗಾರ, ಆಟೋ ಚಾಲಕ, ಕಾರ್ಮಿಕ ಎನ್ನುವ ಭೇದ ಭಾವಗಳಿಲ್ಲದೆ ಇವರು ಒಗ್ಗೂಡಿಸಿದ್ದು ಒಂದೇ ವಿಚಾರದಲ್ಲಿ. ಅದೇನು ಅಂದರೆ ನೀವು ಈ ದೇಶದ ನಾಗರಿಕರು ಹೌದೋ ಅಲ್ವೋ ಮತ್ತು ಈ ದೇಶದ ಎಲ್ಲ ಅನುಮಾನಾಸ್ಪದ ಮತದಾರರು ಎನ್ನುವುದು ವರ್ಗೀಕರಿಸೋದ್ರಲ್ಲಿ ಮಾತ್ರ ಆಳುವ ಸರ್ಕಾರ ಅದಕ್ಕೆ ಸಾಥಿ ಮಾಡಿರ್ತಕ್ಕಂಥ ಚುನಾವಣಾ ಆಯೋಗ ಕಾರ್ಯ ಮಾಡಿದೆ ಅನ್ನುವಂಥದ್ದನ್ನು ಹೇಳ್ತೇನೆ. अवेयरनेस प्रोग्राम मोहल्लेवारी सतह पर छोटे छोटे अवेयरनेस प्रोग्राम हमको करना है, इसलिए कि अगर एक वोटर भी छूट जाता है तो वो इस मुल्क का शहरी नहीं रहेगा। ये बात आपने सिर्फ हवा में नहीं है, वेस्ट बंगाल के CM ने अनाउंस कर दिया है, बिहार के CM ने अनाउंस कर दिया है कि जिनका नाम डिलीट हो गया है उनकी सारी स्कीमें खत्म कर दी जाएंगी,
उनके बैंक अकाउंट सीज कर दिए जाएंगे, उनके गवर्नमेंट अकाउंट सीज कर दिए जाएंगे। आइंदा का प्लान ये है कि एक नोटिफिकेशन तैयार करके जो सिटीजन नहीं है यानी जो वोटर नहीं है उसकी जमीनें जायदादें सब हड़प कर ली जाएंगी। इसलिए एक भी वोटर को हमारे जो है वो वोटिंग लिस्ट से जाने नहीं देना है। हमारी ये सबसे अहम और सबसे बड़ी जिम्मेदारी, और जो नॉलेज हमने अभी हासिल किया है उसको सबको शेयर करना है, सबके साथ हमको नेक्स्ट। आखिरी में यह है कि आपको पैनिक नहीं होना है, घबराना नहीं है, परेशान नहीं होना है। अभी SIR को लेकर के इसको रुकाने की भी एक कोशिशें चल रही हैं, कुछ तंजीमें काम कर रहे हैं, कुछ ऑर्गेनाइजेशंस काम कर रहे हैं। वो जब आपसे उसमें शरीक होने के लिए कहें, आपको बुलाएं, आपके मोहल्ले में वो आए, तो आपको जो है हेलो तो उनके प्रोटेस्ट में, उनके धरने में भी आपको शामिल होकर के इसके खिलाफ हमको बात करना है और उसमें शामिल होना है। और आखिरी में आपका शुक्रिया अदा करते हुए यहाँ पर एक QR कोड मैंने दिया है, इस QR कोड को आप स्कैन कर सकते हैं। SIR पर जितनी बातें अभी मैंने कही हैं उस पर 3-3 मिनट के छोटे छोटे वीडियोस मैंने बनाए हैं, हर सवाल का जवाब उसमें दिया गया है। जरूरत पड़ने पर आप उस वीडियोस के जरिए से अपनी बात को समझ सकते हैं। आप सबका शुक्रिया। वाक़िअ दावाना अल्हम्दुलिल्लाह रब्बिल आलमीन। ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.